ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ ನಮ್ಮ ಲೈಫನ್ನೇ ಚೇಂಜ್ ಮಾಡ್ತಿದೆ, ಜೊತೆಗೆ ದುಡ್ಡು ಮಾಡೋ ದಾರಿಗಳನ್ನೂ ಕೂಡ. ಹಾಗಾದ್ರೆ 2026ನಲ್ಲಿ ಯಾವ ಸೈಡ್ ಹಸಲ್ಗಳು ಫುಲ್ ಡಿಮ್ಯಾಂಡ್ನಲ್ಲಿರುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಬನ್ನಿ, ಇವತ್ತು ಎಐ ಪವರ್ ಬಳಸಿ ಫ್ಯೂಚರ್ನಲ್ಲಿ ದುಡ್ಡು ಮಾಡೋಕಿರೋ 5 ಹೊಸ ಸೂಪರ್ ಎಫೆಕ್ಟಿವ್ ದಾರಿಗಳನ್ನ ನೋಡೋಣ. ನಮ್ಮ ಹಿಂದಿನ ವಿಶ್ಲೇಷಣೆಯಲ್ಲಿ ಕೆಲವು ಎಐ ಐಡಿಯಾಗಳನ್ನ ನೋಡಿದ್ವಿ, ಆದ್ರೆ ಇದು ಪಾರ್ಟ್ 2. ಇಲ್ಲಿ ನಾವು ಮಾತಾಡೋ ಐಡಿಯಾಗಳು ಇನ್ನೂ ಡೇಂಜರಸ್ ಅಂತೆ. ಅಂದ್ರೆ ಟ್ರೆಡಿಷನಲ್ ದಾರಿಗಳನ್ನ ಸೈಡಿಗಿಟ್ಟು ಸಖತ್ ಪವರ್ಫುಲ್ ಮತ್ತು ಲಾಭ ತಂದ್ಕೊಡೋ ಐಡಿಯಾಗಳು. ನೋಡಿ, ಈ 5 ಸೈಡ್ ಹಸಲ್ಗಳು ಬರೀ ಟ್ರೆಂಡ್ ಅಷ್ಟೇ ಅಲ್ಲ, ಬದಲಿಗೆ ಫ್ಯೂಚರ್ ಎಕಾನಮಿಗೆ ಅಡಿಪಾಯ ಹಾಕೋ ಚಾನ್ಸ್ಗಳು. ರೆಡಿಯಾಗಿ, ಯಾಕಂದ್ರೆ ಇದರಲ್ಲಿ ಪ್ರತಿಯೊಂದು ಕೂಡ ಕೆರಿಯರ್ಗೆ ಒಂದು ಹೊಸ ಡೈರೆಕ್ಷನ್ ಕೊಡಬಹುದು. ಸರಿ, ಮೊದಲಿಗೆ ಸಖತ್ ಫಾಸ್ಟಾಗಿ ಬೆಳೀತಿರೋ ಫೀಲ್ಡ್ ಅಂದ್ರೆ ಕಂಟೆಂಟ್ ಕ್ರಿಯೇಷನ್ ಕಡೆ ನೋಡೋಣ. ಎಐ ಹೇಗೆ ಕಂಟೆಂಟ್ ಕ್ರಿಯೇಟರ್ಗಳ ಕೆಲಸವನ್ನ ಈಸಿ ಮಾಡಿ ಅವರ ಸಂಪಾದನೆಯನ್ನ ಜಾಸ್ತಿ ಮಾಡೋಕೆ ಹೆಲ್ಪ್ ಮಾಡುತ್ತೆ ಅಂತ ನೋಡೋಣ ಬನ್ನಿ. ನಂಬರ್ 1 ಹಸಲ್, ಎಐ ಥಂಬ್ನೇಲ್ ಕ್ರಿಯೇಟರ್. ನೋಡಿ, ಯೂಟ್ಯೂಬಲ್ಲಿ ವಿಡಿಯೋ ಎಷ್ಟು ಮುಖ್ಯನೋ ಅದರ ಥಂಬ್ನೇಲ್ ಅದಕ್ಕಿಂತ ಮುಖ್ಯ. ಎಐ ಬಳಸಿ ಕ್ಲಿಕ್ ಆಗೋ ಥರ, ವೈರಲ್ ಆಗೋ ಥರ ಥಂಬ್ನೇಲ್ಗಳನ್ನ ನಿಮಿಷಗಳಲ್ಲೇ ಕ್ರಿಯೇಟ್ ಮಾಡಬಹುದು. ಪ್ರಾಸೆಸ್ ತುಂಬಾನೇ ಸಿಂಪಲ್. ಕ್ಯಾನ್ವಾದಲ್ಲಿರೋ ಎಐ ಪವರ್ಡ್ ಮ್ಯಾಜಿಕ್ ಡಿಸೈನ್ ತರಹದ ಫೀಚರ್ಸ್ ಬಳಸಿ ಪ್ರೊಫೆಷನಲ್ ಥಂಬ್ನೇಲ್ಗಳನ್ನ ಮಾಡಿ. ಆಮೇಲೆ ನಿಮ್ಮ ಪೋರ್ಟ್ಫೋಲಿಯೋನ ಫೈವರ್ ಅಥವಾ ಅಪ್ವರ್ಕ್ ಅಂತ ಪ್ಲಾಟ್ಫಾರ್ಮ್ಗಳಲ್ಲಿ ಹಾಕಿ ಪ್ರಪಂಚದಾದ್ಯಂತ ಕ್ಲೈಂಟ್ಸ್ ಪಡ್ಕೋಬೋದು. ಅಬ್ಬಾ, ಇದರಿಂದ ಬರೋ ದುಡ್ಡನ್ನ ಮಾತ್ರ ಕಮ್ಮಿ ಅನ್ಕೋಬೇಡಿ. ನಿಮ್ಮ ಸ್ಕಿಲ್ ಮತ್ತೆ ಕ್ರಿಯೇಟಿವಿಟಿಗೆ ತಕ್ಕ ಹಾಗೆ ಒಂದೊಂದೇ ಥಂಬ್ನೇಲ್ಗೆ ಬರೋಬರಿ 2,000 ರೂಪಾಯಿವರೆಗೂ ಚಾರ್ಜ್ ಮಾಡ್ಬೋದು. ಇದು ಜಸ್ಟ್ ಸ್ಟಾರ್ಟಿಂಗ್ ಅಷ್ಟೇ. ಎರಡನೇ ಹಸಲ್, ಎಐ ವಾಯ್ಸ್ ಓವರ್ ಸರ್ವಿಸ್. ಪಾಡ್ಕಾಸ್ಟ್ಗಳು, ಆಡಿಯೋ ಬುಕ್ಗಳು, ಯೂಟ್ಯೂಬ್ ವಿಡಿಯೋಗಳ ಕ್ರೇಜ್ ಜಾಸ್ತಿ ಆಗ್ತಿದ್ದ ಹಾಗೆ ಒಳ್ಳೆ ಕ್ವಾಲಿಟಿಯ ವಾಯ್ಸ್ ಓವರ್ಗಳಿಗೆ ಡಿಮ್ಯಾಂಡ್ ಕೂಡ ಆಕಾಶಕ್ಕೇರಿದೆ. 11 ಲ್ಯಾಬ್ಸ್ ಅಥವಾ Murf.ai-ನಂತಹ ಎಐ ಟೂಲ್ಗಳಿದಾವಲ್ಲ, ಅವು ಮನುಷ್ಯನ ಧ್ವನಿಯಷ್ಟೇ ನ್ಯಾಚುರಲ್ ಆಗಿರೋ ವಾಯ್ಸ್ ಓವರ್ಗಳನ್ನ ಕ್ರಿಯೇಟ್ ಮಾಡುತ್ತೆ. ಇಂಗ್ಲಿಷ್, ಹಿಂದಿ, ಕನ್ನಡ ಮಾತ್ರವಲ್ಲ, ಬೇರೆ ಬೇರೆ ಭಾಷೆಗಳಲ್ಲಿ ಸರ್ವಿಸ್ ಕೊಟ್ಟು ನಿಮ್ಮ ಮಾರ್ಕೆಟನ್ನ ಇನ್ನಷ್ಟು ದೊಡ್ಡದು ಮಾಡ್ಕೋಬಹುದು. ಸರಿ, ಕಂಟೆಂಟ್ ಕ್ರಿಯೇಷನ್ನಿಂದ ಸ್ವಲ್ಪ ಹೊರಗೆ ಬಂದು ಡೈರೆಕ್ಟ್ ಆಗಿ ಕ್ಲೈಂಟ್ಗಳಿಗೆ ಸರ್ವಿಸ್ ಕೊಡೋ ಮೂಲಕ ಹೇಗೆ ದುಡ್ಡು ಮಾಡ್ಬೋದು ಅಂತ ನೋಡೋಣ. ಈ ಸೆಕ್ಷನ್ನಲ್ಲಿ ಎಐ ಬಳಸಿ ಪರ್ಸನಲ್ ಮತ್ತು ಬಿಸ್ನೆಸ್ ಸರ್ವಿಸ್ ಕೊಡೋ ಬಗ್ಗೆ ತಿಳ್ಕೊಳ್ಳೋಣ. ಮೂರನೇ ಹಸಿಲ್, ಎಐ ರೆಸ್ಯೂಮೆ ಬಿಲ್ಡರ್. ಇವಾಗಿನ ಕಾಂಪಿಟೇಟಿವ್ ಜಾಬ್ ಮಾರ್ಕೆಟ್ನಲ್ಲಿ ಒಂದು ಒಳ್ಳೆ ರೆಸ್ಯೂಮೆ ಇದ್ರೆ ಮಾತ್ರ ಇಂಟರ್ವ್ಯೂ ಕಾಲ್ ಬರುತ್ತೆ. ಎಐ ಬಳಸಿ ಜಾಬ್ ಹುಡ್ಕೋರಿಗೆ ಅವರ ಕನಸಿನ ಕೆಲಸ ಸಿಗೋ ಹಾಗೆ ಸಹಾಯ ಮಾಡಬಹುದು. ಚಾಟ್ ಜಿಪಿಟಿ ತರಹದ ಎಐ ಬಳಸಿ ಒಂದು ನಿರ್ದಿಷ್ಟ ಕೆಲಸಕ್ಕೆ ಬೇಕಾದ ಕೀವರ್ಡ್ಸ್ ಹಾಕಿ ಅಪ್ಲಿಕೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂದ್ರೆ ATS ಫ್ರೆಂಡ್ಲಿ ರೆಸ್ಯೂಮೆಗಳನ್ನ ರೆಡಿ ಮಾಡಬಹುದು. ಇದು ಸುಮ್ಮನೆ ಮಾಹಿತಿ ತುಂಬೋದಲ್ಲ, ಬದಲಿಗೆ ಅವರ ಸ್ಕಿಲ್ಸ್ ಅನ್ನ ಪರ್ಫೆಕ್ಟ್ ಆಗಿ ತೋರಿಸೋದು. ಇದರ ವ್ಯಾಲ್ಯೂ ನೋಡಿ, ಒಬ್ಬರ ಕೆರಿಯರ್ಗೆ ಟರ್ನಿಂಗ್ ಪಾಯಿಂಟ್ ಕೊಡುವಂತ ಒಳ್ಳೆ ರೆಸ್ಯೂಮೆಗಾಗಿ ಪ್ರತಿ ಕ್ಲೈಂಟ್ನಿಂದ ಈಸಿಯಾಗಿ 1,000 ರೂಪಾಯಿವರೆಗೂ ಚಾರ್ಜ್ ಮಾಡಬಹುದು. ನಾಲ್ಕನೇ ಸೈಡ್ ಹಸಲ್, ಎಐ ಇನ್ಸ್ಟಾಗ್ರಾಮ್ ಪೇಜ್ ಗ್ರೋತ್. ಸಣ್ಣಪುಟ್ಟ ಬಿಸ್ನೆಸ್ಗಳಿಗೆ ಆನ್ಲೈನ್ ಪ್ರೆಸೆನ್ಸ್ ತುಂಬಾನೇ ಮುಖ್ಯ, ಆದ್ರೆ ಅವರಿಗೆ ಟೈಮ್ ಇರಲ್ಲ. ಇಲ್ಲೇ ನೋಡಿ ಎಐ ಹೆಲ್ಪಿಗೆ ಬರೋದು. ಅವರ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನ ಮ್ಯಾನೇಜ್ ಮಾಡಿ ಅದನ್ನ ಬೆಳೆಸೋ ಜವಾಬ್ದಾರಿ ತಗೋಬಹುದು. ಇದ್ರಲ್ಲಿ ಸಕ್ಸಸ್ ಆಗೋಕೆ 2 ಸ್ಟೆಪ್ಸ್. ಮೊದಲನೇದು, ಜಾಸ್ಪರ್ ಅಥವಾ copy.ai ಬಳಸಿ ಟ್ರೆಂಡಿಂಗ್ ರೀಲ್ಸ್ ಐಡಿಯಾಗಳು ಮತ್ತೆ ಅಟ್ರಾಕ್ಟಿವ್ ಕ್ಯಾಪ್ಷನ್ಸ್ಗಳನ್ನ ರೆಡಿ ಮಾಡಿ. ಎರಡನೇದು, ಅವರ ಪೇಜನ್ನ ಕಂಪ್ಲೀಟಾಗಿ ಹ್ಯಾಂಡಲ್ ಮಾಡಿ ಅವರ ಬ್ರ್ಯಾಂಡನ್ನ ಆನ್ಲೈನಲ್ಲಿ ಗ್ರೋ ಮಾಡಿ. ಇದು ಒನ್ ಟೈಮ್ ಕೆಲಸ ಅಲ್ಲ, ಇದು ಒಂದು ಸ್ಟೇಬಲ್ ಆದ ಮಂತ್ಲಿ ಇನ್ಕಮ್ ಸೋರ್ಸ್ ಆಗಬಹುದು. ಒಂದೇ ಟೈಮಲ್ಲಿ ಮಲ್ಟಿಪಲ್ ಕ್ಲೈಂಟ್ಸ್ ಹ್ಯಾಂಡಲ್ ಮಾಡೋದ್ರಿಂದ ಗಳಿಕೆಯನ್ನ ಸಖತ್ತಾಗಿ ಜಾಸ್ತಿ ಮಾಡ್ಕೊಬಹುದು. ಇಲ್ಲಿರೋ ಕಂಪ್ಯಾರಿಸನ್ ನೋಡಿ, ರೆಸ್ಯೂಮೆ ಬಿಲ್ಡಿಂಗ್ ಒನ್ ಟೈಮ್ ಇನ್ಕಮ್ ಕೊಡುತ್ತೆ, ಆದ್ರೆ ಇನ್ಸ್ಟಾಗ್ರಾಮ್ ಗ್ರೋತ್ ಸರ್ವಿಸ್ ಇದೆಯಲ್ಲ, ಅದು ಮಂತ್ಲಿ ರಿಟೀನರ್ ಮಾಡೆಲ್, ಅಂದ್ರೆ ಪ್ರತಿ ತಿಂಗಳು ಫಿಕ್ಸ್ಡ್ ಇನ್ಕಮ್. ಇದು ಫೈನಾನ್ಷಿಯಲ್ ಸ್ಟೆಬಿಲಿಟಿಗೆ ದೊಡ್ಡ ಸಪೋರ್ಟ್ ಕೊಡುತ್ತೆ. ಇಲ್ಲಿವರೆಗೂ ನೋಡಿದ ಎಲ್ಲ ಹಸಲ್ಗಳು ಸೂಪರ್ ಆಗಿವೆ, ಆದ್ರೆ ಈಗ ನಾವು ಮಾತಾಡೋಕ್ ಹೊರಟಿರೋದು ಎಲ್ಲಕ್ಕಿಂತ ಹೆಚ್ಚು ದುಡ್ಡು ಮಾಡೋ ಗೇಮ್ ಚೇಂಜಿಂಗ್ ಐಡಿಯಾ ಬಗ್ಗೆ. ಮತ್ತು ಫೈನಲ್ ಆಗಿ 5ನೇ ಹಸಲ್, ಎಐ ವೆಬ್ಸೈಟ್ ಕ್ರಿಯೇಷನ್. ಇವತ್ತಿನ ಡಿಜಿಟಲ್ ಯುಗದಲ್ಲಿ ವೆಬ್ಸೈಟ್ ಇಲ್ಲ ಅಂದ್ರೆ ಆ ಬಿಸ್ನೆಸ್ ಇಲ್ಲದ ಹಾಗೇನೇ ಲೆಕ್ಕ. ಲೋಕಲ್ ಬಿಸ್ನೆಸ್ಸಸ್ಗಳಿಗೆ ಡಿಜಿಟಲ್ ಐಡೆಂಟಿಟಿ ಕೊಟ್ಟು ಒಂದು ಹೈ ವ್ಯಾಲ್ಯೂ ಸರ್ವಿಸ್ ಕೊಡಬಹುದು. ಫ್ರೇಮರ್ ಎಐ ಅಥವಾ ಡ್ಯೂರಬಲ್.co ತರಹದ ಪ್ಲಾಟ್ಫಾರ್ಮ್ಸ್ಗಳು ಕೆಲವೇ ನಿಮಿಷಗಳಲ್ಲಿ ಪ್ರೊಫೆಷನಲ್ ವೆಬ್ಸೈಟ್ಗಳನ್ನು ಕ್ರಿಯೇಟ್ ಮಾಡ್ತವೆ. ಕೋಡಿಂಗ್ ನಾಲೆಜ್ ಬೇಕೇ ಇಲ್ಲ. ನಿಮ್ಮ ಸುತ್ತಮುತ್ತ ಇರೋ ಲೋಕಲ್ ಅಂಗಡಿಗಳು, ಕ್ಯಾಫೆಗಳು ಮತ್ತೆ ಸಣ್ಣ ಬಿಸ್ನೆಸ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಮಾಡಿಕೊಡಿ. ಈ ಚಾರ್ಟಲ್ಲಿರೋ ನಂಬರ್ಸ್ ನೋಡಿ,
ಒಂದು ಸಿಂಪಲ್ ವೆಬ್ಸೈಟ್ಗೆ 2,000 ರೂಪಾಯಿಂದ ಹಿಡಿದು ಒಂದು ಸಣ್ಣ ಬಿಸ್ನೆಸ್ಗಾಗಿ ಸ್ವಲ್ಪ ಕಸ್ಟಮೈಸ್ ಮಾಡಿದ ಸೈಟ್ಗೆ 10,000 ಅಥವಾ ಅದಕ್ಕಿಂತ ಜಾಸ್ತಿನೂ ಗಳಿಸ್ಬೋದು. ಇದು ನಿಜವಾಗ್ಲೂ ಒಂದು ಗೋಲ್ಡನ್ ಆಪರ್ಚುನಿಟಿ. ಹಾಗಾದ್ರೆ ಈ 5 ಪವರ್ಫುಲ್ ಎಐ ಹಜಲ್ಗಳನ್ನ ನೋಡಿದ್ವಲ್ಲ, ಈಗ ಮುಂದಿನ ಹೆಜ್ಜೆ ಏನು? ಚಾಯ್ಸ್ ನಿಮ್ ಕೈಯಲ್ಲಿದೆ. ಇದು ಪಾರ್ಟ್ 2 ಅಷ್ಟೇ. ಎಐ ಪ್ರಪಂಚ ಇನ್ನೂ ತುಂಬಾನೇ ದೊಡ್ಡದಿದೆ. ನಿಮಗೆ ಇನ್ನೂ ಯುನೀಕ್, ಫ್ಯೂಚರಿಸ್ಟಿಕ್ ಐಡಿಯಾಗಳು ಬೇಕು ಅಂದ್ರೆ ಕಾಮೆಂಟ್ಸಲ್ಲಿ ಪಾರ್ಟ್ 3 ಅಂತ ತಿಳಿಸಿ. ಈ ಮಾಹಿತಿಯನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಜೊತೆ ಈ ಎಐ ರೆವಲ್ಯೂಷನಲ್ಲಿ ಭಾಗಿಯಾಗೋಕೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಶ್ಲೇಷಣೆ ಮುಗಿಸೋಕೆ ಮುಂಚೆ ಒಂದು ಪ್ರಶ್ನೆ. ಇವತ್ತು ನೋಡಿದ ಈ 5 ಎಐ ಹಸಲ್ಗಳಲ್ಲಿ ನಿಮ್ಮ ಇಂಟ್ರೆಸ್ಟ್ ಮತ್ತೆ ಸ್ಕಿಲ್ಸ್ಗೆ ಯಾವುದು ಸರಿ ಹೋಗುತ್ತೆ? ಮೊದಲ ಹೆಜ್ಜೆ ಯಾವುದಾಗಿರುತ್ತೆ ಅಂತ ಯೋಚನೆ ಮಾಡಿ ಮತ್ತು ನಿಮ್ಮ ಉತ್ತರವನ್ನು ಕಾಮೆಂಟ್ಗಳಲ್ಲಿ ಶೇರ್ ಮಾಡಿ.